ಅನೇಕ ಜನ ನಿರಪರಾಧಿಗಳು ಸತ್ತಿದ್ದಾರೆ. ಅದು ಹೆಣ್ಣುಮಕ್ಕಳು. ಯಾಕೆ ಸತ್ತರು, ಯಾತಕ್ಕಾಗಿ ಸತ್ತರು, ಇದರಲ್ಲಿ ರಾಜಕೀಯ ಮಾಡಬಾರ್ದು, ಧರ್ಮ ಮಾಡಬಾರ್ದು. ಧರ್ಮಸ್ಥಳದಲ್ಲಿ ಅಗೀತಾ ಇದ್ದಾರೆ. ಸರ್ಕಾರ ಹಿಂದೆನೇ ಅಗಿಬೇಕಾಗಿತ್ತು. ಆದರೆ ಇವತ್ತು ಅಗದಷ್ಟು ಸತ್ಯ ಏನಿದೆ ಅಂದರೆ ಬರ್ತಾಯಿದೆ. ಆಮೇಲೆ ಯಾವ ಅಧಿಕಾರಿ ನನಗಾಗಲ್ಲ ಅಂತ ಹೇಳಿದ್ರು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಒಬ್ಬ ಪೊಲೀಸ್ ಅಧಿಕಾರಿಗೆ ಕರ್ತವ್ಯ ಮಾಡಿ ಅಂತ ಹೇಳಿದಾಗ ನನಗೆ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು. ನಾನು ಸರ್ಕಾರದಲ್ಲಿದ್ದಿದ್ರೆ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಡಿಸ್ಮಿಸ್ ಮಾಡ್ತಾಯಿದ್ದೆ. ಇವತ್ತು ನೀವು ಪೊಲೀಸರು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗತ್ತೆ. ಅನೇಕ ಜನ ನಿರಪರಾಧಿಗಳು ಸತ್ತಿದ್ದಾರೆ. ಅದು ಹೆಣ್ಣುಮಕ್ಕಳು. ಯಾಕೆ ಸತ್ತರು, ಯಾತಕ್ಕಾಗಿ ಸತ್ತರು, ಇದರಲ್ಲಿ ರಾಜಕೀಯ ಮಾಡಬಾರ್ದು, ಧರ್ಮ ಮಾಡಬಾರ್ದು. ಯಾರೇ ಎಷ್ಟು ದೊಡ್ಡವರಿರಲಿ, ಎಷ್ಟು ಚಿಕ್ಕವರಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕಾನೂನು ಎಲ್ರಿಗೂ ಒಂದೇ, ಜೀವ ಎಲ್ರದ್ದು ಒಂದೇ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಿ ಕೂಡಲೇ ಇದನ್ನು ಹೆಚ್ಚು ಕಾಲ ಎಳ್ಕೊಂಡು ಹೋಗೋದ್ರ ಬದಲು 2 ತಿಂಗಳಲ್ಲಿ ಇದರ ಸತ್ಯಾಂಶ ಏನಿದೆ ಅಂದರೆ ಹೊರಗೆ ತರಬೇಕು ಅಂತ ನನ್ನ ಪ್ರಾರ್ಥನೆ.